व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नीतिप्रदाय ज्ञानप्रदाय विबुधा सुरसौख्यदुःखसत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾವು ಹಿಂದೆ 6ನೇ ಅಧ್ಯಾಯದ ಒಟ್ಟು 3 ಶ್ಲೋಕಗಳ ಚಿಂತನೆ ಮಾಡಿದ್ವಿ. ಹಿಂದೆ ನಾವು ನೋಡಿದಂತೆ ಕ್ಷಿಪ್ತಾಂ ಹಿ ದುಂದುಭಿತನುಂ ಸಮದರ್ಶಯಚ್ಚ ಎಂಬುದಾಗಿ ಸುಗ್ರೀವ ರಾಮಚಂದ್ರ ದೇವರಿಗೆ ಆ ವಾಲಿ ಸಂಹಾರ ಮಾಡಿದಂತಹ, ವಾಲಿ ಎಸೆದಂತಹ ದುಂದುಭಿ ಎನ್ನುವಂತಹ ರಾಕ್ಷಸರ ಶರೀರವನ್ನ ರಾಮದೇವರಿಗೆ ಸಮದರ್ಶಯತ್ ತೋರಿಸಿದರು ಅಂತ ಇಷ್ಟು ಶ್ಲೋಕ ಚಿಂತನೆ ಮಾಡಿದ್ವಿ. ಅದೇನಾಯಿತು ಅಂತ ಮುಂದೆ ಹೇಳ್ತಾ ಇದ್ದಾರೆ. ವೀಕ್ಷೈವತಾಂ ನಿಪತಿತಾಂ ಅಥ ರಾಮದೇವಃ ಸೋಂಗುಷ್ಠ ಮಾತ್ರ ಚಲನಾದತಿ ಲೀಲಯೈವ ಸಂಪ್ರಾಸ್ಯ ಯೋಜನಶತೇಥ ತಯೈವ ಚೋರ್ವೀಂ ಸರ್ವಾನ್ ವಿದಾರ್ಯ ದಿತಿಜಾನಹನದ್ರಸಾಸ್ಥಾನ್. ಪದಚ್ಛೇದ. ವೀಕ್ಷ್ಯ ಏವ ತಾಂ ನಿಪತಿತಾಂ ಅಥ ರಾಮದೇವಃ ಸಹ ಅಂಗುಷ್ಠಮಾತ್ರ ಚಲನಾತ್ ಅತಿಲೀಲಯಾ ಏವ ಸಂಪ್ರಾಸ್ಯ ಯೋಜನಶತೆ ಅಥ ತಯಾ ಏವ ಚ ಉರ್ವೀಂ ಸರ್ವಾನ್ ವಿದಾರ್ಯ ದಿತಿಜಾನ್ ಅಹನತ್ ರಸಾಸ್ಥಾನ್. ಇಲ್ಲಿ ಆಚಾರ್ಯರು ಕೇವಲ ರಾಮದೇವರಿಗೆ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದೇನು, ದುಂದುಭಿತನಂ ಸಮದರ್ಶಯಚ್ಚ, ದುಂದುಭಿಯ ಶರೀರವನ್ನ ಸುಗ್ರೀವ ರಾಮದೇವರಿಗೆ ತೋರಿಸಿದ ಅಂತ. ಮುಂದಿನ ಶ್ಲೋಕದಲ್ಲಿ ನೇರವಾಗಿ ರಾಮದೇವರು ಆ ಶರೀರವನ್ನು ನೋಡಿ ಅದನ್ನ ಬಿಸಾಕಿದರು ಅಂತ ಇಷ್ಟೇ ಹೇಳ್ಬಿಟ್ಟಿದ್ದಾರೆ. ಆದರೆ ವಾಸ್ತವಿಕವಾಗಿ ಆದಂತಹ ಕಥೆ ಏನು ಅಂತಂದ್ರೆ, ರಾಮಾಯಣದಲ್ಲಿ ಹೇಳುವಂತೆ ಈ ಯಾವ ದುಂದುಭಿಯ, ನಾನು ನಿನ್ನೆ ಕೇಳಿದಂತೆ ದುಂದುಭಿಯನ್ನು ಸಂಹಾರ ಮಾಡಿದ್ದ ಯಾವ ವಾಲಿ, ಅದನ್ನು ದೂರಕ್ಕೆ ಬಿಸಾಕಿದ್ದ. ಆ ಶರೀರ ಬಂದು ಋಷ್ಯಮುಖ ಪರ್ವತದಲ್ಲಿ ಬಿದ್ದುಬಿಟ್ಟಿತ್ತು. ಪವಿತ್ರವಾದಂತಹ ಋಷಿಗಳು ತಪಸ್ಸು ಮಾಡುವಂತಹ ಸ್ಥಳ. ಅಲ್ಲಿ ಇಂತಹ ದುಷ್ಟ ರಾಕ್ಷಸನ ರಕ್ತ ಬಿದ್ದಿದ್ರಿಂದಾಗಿ ಶಾಪ ಕೊಡ್ತಾರೆ, ನೀನು ಋಷ್ಯಮುಖ ಪರ್ವತಕ್ಕೆ ಬರಬಾರದು, ಬಂದ್ರೆ ನೀನು ಸಾಯ್ಬೇಕು ಅಂತ ಶಾಪವನ್ನು ಕೊಟ್ಟಿರ್ತಾರೆ ವಾಲಿಗೆ. ಹಾಗಾಗಿ ವಾಲಿ ಇಲ್ಲಿ ಬರ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಸುಗ್ರೀವ ಅಲ್ಲಿ ವಾಸವಾಗಿರ್ತಾರೆ. ಇಷ್ಟ ಆಗಿದ್ದು ಆ ದುಂದುಭಿ ದೊಡ್ಡ ಶರೀರದ ಒಬ್ಬ ದೈತ್ಯ, ಹಿಂದೆ ನಾವು ಕೇಳಿದಂತೆ ಕೋಣದ ರೂಪದಲ್ಲಿ ಇದ್ದಂತಹ ಒಬ್ಬ ದೈತ್ಯ. ಹಾಗಾಗಿ ಸುಗ್ರೀವ ಚಿಂತನೆ ಮಾಡ್ತಾನೆ, ರಾಮನಿಗೆ ಹೇಳ್ತಾನೆ, ನೋಡು ಇದು ವಾಲಿ ಈ ರೀತಿಯಾಗಿ ಸಂಹಾರ ಮಾಡಿ ಬಿಸಾಕಿದಂತಹ ಶರೀರ, ಇಂತಹ ಶರೀರವನ್ನು ನೀನು ದೂರಕ್ಕೆ ಬಿಸಾಕಬೇಕು. ಯಾಕಂದ್ರೆ ವಾಲಿ ಬಿಸಾಕಿದ್ದಾನೆ. ಹಾಗೆ ನೀನು 100 ಯೋಜನ ದೂರ ಈ ಒಂದು ಶರೀರವನ್ನ ಬಿಸಾಕಿದರೆ ನಿನಗೆ ವಾಲಿಯನ್ನು ಸಂಹಾರ ಮಾಡುವಂತಹ ಸಾಮರ್ಥ್ಯ ಇದೆ ಅಂತ ನಾನು ನಂಬುತ್ತೇನೆ ಅಂತ ರಾಮದೇವರಿಗೆ ಒಂದು ಪರೀಕ್ಷೆಯನ್ನು ಏರ್ಪಡಿಸ್ತಾನೆ ಸುಗ್ರೀವ. ಯಾಕೆ ನಾನು ಹಿಂದೆನೇ ಹೇಳಿದಂತೆ ಅದಕ್ಕೆ ಪ್ರಧಾನವಾದಂತಹ ಕಾರಣ ವಾಲಿಯ ಮೇಲಿದ್ದಂತಹ ಅಪಾರವಾದಂತಹ ಭಯ. ಹಾಗಾಗಿ ಈ ರೀತಿಯಾಗಿ ತೋರಿಸ್ತಾನೆ. ಇಷ್ಟು ಹೇಳಿದಾಗ ರಾಮದೇವರು ಏನ್ ಮಾಡಿದ್ರು ಅಂತ ತಿಳಿಸ್ತಾ ಇದ್ದಾರೆ. ವೀಕ್ಷೈವತಾಂ ನಿಪತಿತಾಂ ಅಥ ರಾಮದೇವಃ. ನಿಪತಿತಾಂ ಭೂಮಿಯ ಮೇಲೆ ಬಿದ್ದಂತಹ ಆ ಶರೀರವನ್ನ, ದುಂದುಭಿಯ ಶರೀರವನ್ನ ರಾಮದೇವರು ವೀಕ್ಷ್ಯ ನೋಡ್ತಾರೆ. ನೋಡಿದ ತಕ್ಷಣ ತಮ್ಮ ಅಂಗುಷ್ಠ ಮಾತ್ರ ಚಲನಾತ್, ಕೇವಲ ತಮ್ಮ ಕಾಲಿನ ಹೆಬ್ಬೆಟ್ಟಿನ ತುದಿಯಿಂದಾಗಿ ಆ ಶರೀರವನ್ನು ಮುಟ್ಟುತ್ತಾರೆ. ಅತಿ ಲೀಲಯೈವ, ಯಾವುದೇ ಕಷ್ಟ ಇಲ್ಲದಂತೆ,
ಯಾವುದೇ ಆಯಾಸ ಯಾವುದೂ ಇಲ್ಲದಂತೆ ಲೀಲೆಯಿಂದಾಗಿ ತಾವೇ ಮಾಡ್ತಾರೆ, ಆ ಶರೀರವನ್ನ ಸಂಪ್ರಾಸ್ಯ ಯೋಜನ ಶತೇಥ, 100 ಯೋಜನ ದೂರ ಆ ಶರೀರ ಹೋಗುವಂತೆ ಅದನ್ನ ಬಿಸಾಕ್ತಾರೆ. ಬಿಸಾಕಿದ್ರೆ ಕೈಯಿಂದ ಎತ್ತಿ ತಿರುಗಾಡಿಸಿ ಏನೋ ಬಿಸಾಕಿದ್ದಲ್ಲ, ಕೇವಲ ತಮ್ಮ ಹೆಬ್ಬೆಟ್ಟಿನ ಸ್ಪರ್ಶದಿಂದ, ತುದಿಯ ಸ್ಪರ್ಶದಿಂದಾಗಿ ಆ ಒಂದು ರಾಕ್ಷಸನ ಶರೀರ 100 ಯೋಜನ ಹೋಗಿ ಬೀಳುವಂತೆ ಮಾಡ್ತಾರೆ ರಾಮದೇವರು. ಸರಿ, ಮುಂದೆ ಹೋಯ್ತು, 100 ಯೋಜನ ದೂರ ಹೋಯ್ತು. ಮುಂದೇನಾಯ್ತು? ತಯಾ ಏವಚ ಉರ್ವೀಂ. ಉರ್ವೀಂ ಅಂದ್ರೆ ಭೂಮಿಯನ್ನ, 100 ಯೋಜನ ಹೋಗಿ ದೂರ ಬಿದ್ದಂತಹ ಆ ಶರೀರ ಭೂಮಿಯನ್ನು ಸೀಳಿಕೊಂಡು, ಉರ್ವೀಂ ವಿದಾದಿ ಅಂದ್ರೆ ಭೂಮಿಯನ್ನು ಸೀಳಿಕೊಂಡು, ರಸಾಸ್ಥಾನ್ ಪಾತಾಳ ಲೋಕದಲ್ಲಿ, ಅಥವಾ ಕೆಲವು ವ್ಯಾಖ್ಯಾನಕಾರ ರಸಾತಲ ಲೋಕ ಅಂತ ಹೇಳಿದ್ದಾರೆ, ಹೊಟ್ಟಿನಲ್ಲಿ ಕೆಳಗಿನ ಲೋಕದಲ್ಲಿ ಇದ್ದಂತಹ ಎಲ್ಲ ಜಿತಿಜಾನ್ ದೈತ್ಯರನ್ನ ಅದೇ ಮಾಡಿತು, ನಾಶ ಮಾಡಿ ಹಾಕಿತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅಂದ್ರೆ ದುಂದುಬಿ ಅವನ ಶರೀರನೇನು ಎಸೆದರು, ಆ ಶರೀರದಿಂದಾಗಿ 2 ಕಾರ್ಯ ಆಯಿತು. ಒಂದು, ಈ ಸುಗ್ರೀವನ ಪರೀಕ್ಷೆಯಲ್ಲಿ ರಾಮದೇವರು ಗೆದ್ದಂತೆ ಆಯಿತು. ಇನ್ನೊಂದಾಗಿದ್ದೇನು, ಆ ಭೂಮಿಯ ಕೆಳಗಡೆ ಇದ್ದಂತಹ ಎಲ್ಲ ದುಷ್ಟ ರಾಕ್ಷಸರ ಸಂಹಾರವೂ ಕೂಡ ಆಯಿತು ಅಂತ ಆಚಾರ್ಯ ತಿಳಿಸ್ತಾ ಇದ್ದಾರೆ. ಇಲ್ಲಿ ವಾಸ್ತವಿಕ ವಾಲ್ಮೀಕಿ ರಾಮಾಯಣದಲ್ಲಿ ಇರೋದೇನು ಅಂತಂದ್ರೆ, ರಾಘವೋ ದುಂದುಭೇಕ್ಕಾಯಾಂ ಪಾದಾಂಗುಷ್ಠೇನ ಲೀಲೆಯ ತೋಲಯಿತ್ವ ಮಹಾಬಾಹು ಚಿಕ್ಷೇಪ 10 ಯೋಜನಂ ಅಂತ ಹೇಳಿದ್ದಾರೆ. ಅಲ್ಲಿ ಹೇಳಿರೋದು 10 ಯೋಜನ ದೂರ ಬಿಸಾಕಿ ಹೋಯ್ತು ಆ ಶರೀರ ಅಂತ. ಆದ್ರೆ ಆಚಾರ್ಯರು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, 100 ಯೋಜನ ದೂರ ಹೋಯ್ತು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಪರಸ್ಪರ ವಿರೋಧವಂತಲ್ವಾ ಅಂತ. ವಾಲ್ಮೀಕಿಗಳು ಹೇಳಿದ್ದು 10 ಯೋಜನ ಅಂತ, ಆಚಾರ್ಯರು ಹೇಳ್ತಾ ಇರೋದು 100 ಯೋಜನ ಅಂತ. ಇದರೆರಡರ ಸಾಂಗತ್ಯ ಹೇಗೆ, ಕೂಡಿಸೋದು ಹೇಗೆ ಅಂದ್ರೆ, ದಶ ಅನ್ನೋದಕ್ಕೆ ಒಂದು ಅರ್ಥ 10 ಅಂತ, ಇನ್ನೊಂದು ಅರ್ಥ ಬಹಳ ಜಾಸ್ತಿ ಅಂತ. ನಾವು ಆಚಾರ್ಯರನ್ನ ದಶಪ್ರಮತಿ ಅಂತ ಕರಿತೇವೆ. ದಶಪ್ರಮತಿ ಅಂದ್ರೆ 10 ಬುದ್ಧಿ ಇರೋದು ಅಂತ ಅರ್ಥ ಅಲ್ಲ, 10 ಪಟ್ಟು ಜ್ಞಾನ ಇರೋದು ಅರ್ಥ ಅಲ್ಲ, ವಿಸ್ತಾರ ಬಹಳ ಜ್ಞಾನ ಇರುವುದು ಅಂತ ಅರ್ಥ. ಹಾಗೆ ದಶ ಶಬ್ದಕ್ಕೆ ಅನೇಕ ಅಂತ ಅರ್ಥ ಇದೆ, ಬಹಳ ಬಹಳ ಅಂತ ಅರ್ಥ ಇದೆ. ಹಾಗಾಗಿ ಅದು 100 ಅನ್ನೋ ಶಬ್ದಕ್ಕೂ ಕೂಡ ಅರ್ಥ ಮಾಡ್ಲಿಕ್ಕೆ ಆಗುತ್ತೆ. ಹಾಗಾಗಿ ವಾಸ್ತವಿಕವಾಗಿ ಅದು 100 ಯೋಜನ ಅಂತ. ಹೀಗೆ ನಾವು ಎರಡಕ್ಕೂ ಕೂಡ ವಿರೋಧ ಇಲ್ಲ ಅಂತ ವ್ಯಾಖ್ಯಾನಕಾರ ತಿಳಿಸ್ತಾ ಇದ್ದಾರೆ. ಹೀಗೆ ಏನಾಯಿತು, ಅದು ಭೂಮಿಯನ್ನು ಸೀಳಿಕೊಂಡು ಅಲ್ಲಿದ್ದಂತಹ ರಕ್ಕಸರ ಸಂಹಾರವನ್ನು ಮಾಡಿತು ಅಂತ 4ನೇ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಸರಿ, ಆ ಭೂಮಿಯ ಕೆಳಗಡೆ ಇದ್ದಂತ ಪಾತಾಳ ಲೋಕದಲ್ಲಿ ಇದ್ದಂತಹ ರಾಕ್ಷಸರು ಯಾರು, ಅವರನ್ನ ಯಾಕೆ ಸಂಹಾರ ಮಾಡಿದ ಪರಮಾತ್ಮ ಅಂತೆಲ್ಲ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾ ಹೋಗ್ತಾರೆ. ಸರ್ವ ಪ್ರಸಾದಜ ಬಲಾತ್ ದಿತಿಜಾನ್ ಅವಧ್ಯಾನ್ ಸರ್ವಾನ್ ನಿಹತ್ಯ ಕುಣಪೇನ ಪುನಶ್ಚ ಸಖ್ಯಾ ಭೀತೇನ ವಾಲಿಬಲತಃ ಕಥಿತಶ್ಚ ಸಪ್ತ ತಾಲಾನ್ ಪ್ರದರ್ಶ್ಯ ದಿತಿಜಾನ್ ಸುದೃಢಾಂಶ್ಚ ವಜ್ರಾತ್ ಏಕೈಕಮೇಷು ಸಹ ವಿಕಂಪಯಿತುಂ ಸಮರ್ಥಃ ಪತ್ರಾಣಿ ಲೋಪ್ತುಮಪಿ ತೂತ್ಸಹತೆ ನ ಶಕ್ತಃ ವಿಶ್ವಸ್ಥಿತಾನ್ ಯದಿ ಭವಾನ್ ಪ್ರತಿಭೇತ್ಸ್ಯತೀಮಾನ್ ಏಕೇಷುಣ ತರ್ಹಿ ವಾಲಿವಧೇ ಸಮರ್ಥಃ. ಪದಚ್ಛೇದ.
ಶರ್ವಪ್ರಸಾದಜ ಬಲಾತ್ ದಿತಿಜಾನ್ ಅವಧ್ಯಾನ್ ಸರ್ವಾನ್ ನಿಹತ್ಯ ಕುಣಪೇನ ಪುನಃ ಚ ಸಖ್ಯಾ ಭೀತೇನ ವಾಲಿಬಲತಃ ಕಥಿತಃ ಸ್ಮ ಸಪ್ತ ಸಪ್ತ ಸಪ್ತತಾಲಾನ್ ಪ್ರದರ್ಶ್ಯ ದಿತಿಜಾನ್ ಸುದೃಢಾನ್ ಚ ವಜ್ರಾತ್ ಏಕೈಕಂ ಯೇಷು ಸಹ ವಿಕಂಪಯಿತುಂ ಸಮರ್ಥಃ ಪತ್ರಾಣಿ ಲೋಪ್ತುಂ ಅಪಿ ತೂತ್ಸಹತೆ ನ ಶಕ್ತಃ ವಿಶ್ವಸ್ಥಿತಾನ್ ಯದಿ ಭವಾನ್ ಪ್ರತಿಭೇತ್ಸ್ಯತಿ ಇಮಾನ್ ಏಕೇಶುಣ ತರ್ಹಿ ವಾಲಿವಧೆ ಸಮರ್ಥಃ. ಇಷ್ಟಾದ ಮೇಲೆ ಆಚಾರ್ಯ ಹೇಳ್ತಾ ಇದ್ದಾರೆ, ಸತ್ತಂತಹ ವ್ಯಕ್ತಿಗಳು ಯಾರು ಅಂದ್ರೆ ಶರ್ವಪ್ರಸಾದಜ ಬಲಾತ್, ರುದ್ರದೇವರನ್ನು ಕುರಿತು ತಪಸ್ಸನ್ನು ಮಾಡಿ ಅವರಿಂದ ಅವಧ್ಯತ್ವ ವರವನ್ನು ಪಡೆದುಕೊಂಡಂತಹ ದೈತ್ಯರನ್ನ ರಾಮದೇವರು ಸಂಹಾರ ಮಾಡಿದರು. ಶರ್ವಪ್ರಸಾದಜ ಬಲಾತ್ ಅವಧ್ಯಾನ್ ದಿತಿಜಾನ್, ಅವಧ್ಯರಾಗಿದ್ದರು. ರುದ್ರದೇವರ ವರದಿಂದಾಗಿ ಅವಧ್ಯರಾಗಿದ್ದಾರೆ ಅಂತಂದ್ರೆ ಅವರನ್ನು ಸಂಹಾರ ಮಾಡಬೇಕು ಅಂದ್ರೆ ರುದ್ರದೇವರಿಗಿಂತ ಶ್ರೇಷ್ಠರಾದಂತವರೇ ಬರಬೇಕು. ಪರಮಾತ್ಮ ಬಂದು ತಾನೇನ್ ಮಾಡಿದ, ಸರ್ವಾನಿಹತ್ಯ ಕುಣಪೇನ, ಕೇವಲ ಒಂದು ಕುಣಪದಿಂದ, ಕುಣಪ ಅಂದ್ರೆ ಶವದಿಂದಾಗಿ ಆ ಎಲ್ಲ ದುಷ್ಟ ದೈತ್ಯರನ್ನು ಕೂಡ ಸಂಹಾರ ಮಾಡಿದ ರಾಮದೇವರು. ಇಷ್ಟಾಯಿತು. ಇಷ್ಟಾದಾಗ ವಾಸ್ತವಿಕ ಆಚಾರ್ಯ ಇಷ್ಟೇ ಹೇಳ್ಬಿಡ್ತಾರೆ, ಮೂಲ ರಾಮಾಯಣ ನೋಡಿದ ನನಗೆ ಗೊತ್ತಾಯ್ತು, ವಾಲ್ಮೀಕಿ ರಾಮಾಯಣ ನೋಡಿದಾಗ ಇಷ್ಟೆಲ್ಲ ಆಯಿತು. ಆವಾಗ ಸುಗ್ರೀವನಿಗೆ ಇನ್ನೂ ಅವನಿಗೆ ನಂಬಿಕೆ ಬರೋದಿಲ್ಲ. ಯಾಕೆಂದ್ರೆ ಅದಕ್ಕೆ ಆಚಾರ್ಯ ಸ್ಪಷ್ಟವಾಗಿ ಕಾರಣ ಹೇಳ್ತಾ ಇದ್ದಾರೆ. ಭೀತೇನ ವಾಲಿ ಬಲತಃ, ಅವನಿಗೆ ವಾಲಿಯ ಮೇಲೆ ಭಾರಿ ಹೆದರಿಕೆ. ಅದಕ್ಕೆ ಅವನು ಹೇಳ್ತಾನೆ, ನನಗೆ ನೀನ್ ಇಷ್ಟೆಲ್ಲ ಮಾಡಿದ್ರು ನನಗೆ ನಂಬಿಕೆ ಇಲ್ಲ ನಿನ್ನ ಪರಾಕ್ರಮದ ಮೇಲೆ ಅಂತ. ಯಾಕೆ ಅಂತಂದ್ರೆ ವಾಲಿ ಈ ಒಂದು ದೈತ್ಯನ ಶರೀರವನ್ನು ಸಂಹಾರ ಮಾಡಿ ಬಿಸಾಕಿದಾಗ ಆ ದೇಹ ಹೇಗಿತ್ತು ಅಂತಂದ್ರೆ ಮೈ ತುಂಬಾ ರಕ್ತ ಮಾಂಸ ಎಲ್ಲವೂ ಕೂಡ ತುಂಬಿಕೊಂಡು ಚೆನ್ನಾಗಿ ಗಟ್ಟಿಮುಟ್ಟಾಗಿತ್ತು ದೇಹ. ಅದನ್ನು ವಾಲಿ ಎಸೆದಿದ್ದು. ನೀನು ಎಸೆದಂತಹ ಶರೀರ ಎಂತಹದ್ದು? ಅದೇ ಶರೀರ, ಆದರೆ ಅದರಲ್ಲಿ ಇವತ್ತೇನಿಲ್ಲ, ಚರ್ಮ ಇಲ್ಲ, ರಕ್ತ ಇಲ್ಲ, ಮಾಂಸ ಇಲ್ಲ, ಏನೂ ಇಲ್ಲ. ಏನೂ ಇಲ್ಲದೆ ಇರುವಂತಹ ಜಸ್ಟ್ ಒಂದು ಅಸ್ಥಿ ಪಂಜರವನ್ನು ನೀನು ಎಸೆದಿದ್ದೀಯ. ಹಾಗಾಗಿ ಅದು ವಾಲಿಯ ಬಲಕ್ಕೆ ಈಕ್ವಲ್ ಆಗೋದಿಲ್ಲ. ವಾಲಿಯ ಬಲಕ್ಕೆ ನೀನು ತೋರಿಸಿದಂತಹ ಬಲ ಯಾವಾಗ ಸಮಾನ ಆಗ್ತಾ ಇತ್ತು ಅಂದ್ರೆ ಅಂತಹದ್ದೇ ಶರೀರವನ್ನ, ರಕ್ತ ಮಾಂಸಾದಿಗಳು ತುಂಬಿಕೊಂಡಂತ ಶರೀರವನ್ನೇ ನೀನು ಬಿಸಾಕಿದ್ರೆ ಅದು ನಿನ್ನ ಬಲ ಅಂತ ಒಪ್ಕೊಳ್ಬಹುದಾಗಿತ್ತು. ಆದ್ರೆ ಇವತ್ತು ಅದು ಕೇವಲ ಸ್ಕೆಲಿಟನ್, ಅಸ್ಥಿ ಪಂಜರ ಅಷ್ಟೇ. ಹಾಗಾಗಿ ನನಗೆ ನಿನ್ನ ಮೇಲೆ ಅಷ್ಟು ನಂಬಿಕೆ ಬರ್ತಾ ಇಲ್ಲ. ಹಾಗಾಗಿ ನೀನೇನ್ ಮಾಡ್ಬೇಕು, ನನಗೆ ಇನ್ನೊಂದು ಪರೀಕ್ಷೆಯನ್ನು ನೀನು ಗೆಲ್ಲಬೇಕು ಅಂತ ಹೇಳ್ತಾನೆ. ರಾಮದೇವರಿಗೆ ಇದ್ಯಾವುದ ಪರೀಕ್ಷೆ ಅಗತ್ಯವೂ ಇಲ್ಲ. ಅರೆ ಲೋಕದ ಒಂದು ಮರ್ಯಾದೆ, ಜಗತ್ತಿನಲ್ಲಿ ಹೇಗೆ ಒಬ್ಬ ಸ್ನೇಹವನ್ನು ಮಾಡಿಕೊಂಡಾಗ ಅವನು ಹೇಳಿದಂತಹ ಸ್ನೇಹಿತ ಹೇಳಿದಂತ ಎಲ್ಲ ಪರೀಕ್ಷೆಗೂ ಕೂಡ ಒಬ್ಬ ಸ್ನೇಹಿತ ಒಪ್ಕೊಳ್ತಾನೋ, ಈ ಸಹಜವಾಗಿ ಒಬ್ಬ ಮನುಷ್ಯನಂತೆ ರಾಮದೇವರು ತೋರಿಸ್ತಾ ಇದ್ದಾರೆ. ಅದಕ್ಕೆ ಮುಂದೆ ಯಾವ ಸುಗ್ರೀವ ಹೇಳ್ತಾ ಇದ್ದಾನೆ, ಕಥಿತಶ್ಚ ಸಪ್ತತಾಲಾನ್ ಪ್ರದರ್ಶ್ಯ ದಿತಿಜಾನ್ ಸುದೃಢಾಂಶ್ಚ ವಜ್ರಾತ್. ಅಲ್ಲಿ 7 ತಾಳೆ ಮರಗಳು ಇರ್ತವೆ. ಆ ತಾಳೆ ಮರಗಳನ್ನು ವಿಶೇಷವಾಗಿ ರಾಮದೇವರಿಗೆ ತೋರಿಸ್ತಾ ಇದ್ದಾನೆ. ಆ ಎಂತಹದ್ದು ಅಂತಂದ್ರೆ ಅದು ಕೇವಲ ಏನಲ್ಲ, ಮರಗಳಲ್ಲ, ಸಾಕ್ಷಾತ್ ದೈತ್ಯರೇನೆ ಆ ಮರದ ರೂಪದಲ್ಲಿ ಇದ್ರು ಅಂತ ತಿಳಿಸ್ತಾ ಇದ್ದಾರೆ. ತಾಲಾನ್ ಪ್ರದರ್ಶ್ಯ ದಿತಿಜಾನ್, ದೈತ್ಯರೇ ಆ ಒಂದು ತಾಳೆ ವೃಕ್ಷದ ರೂಪದಲ್ಲಿ ಇದ್ದರು. ಅದು ಎಂತಹದ್ದು ಅಂತಂದ್ರೆ ಸುದೃಢಾಂಶ್ಚ ವಜ್ರಾತ್. ಸಾಮಾನ್ಯವಾಗಿ ನಾವು ಜಗತ್ತಿನಲ್ಲಿ ಅತ್ಯಂತ ಗಟ್ಟಿಯಾದದ್ದು ಯಾವುದು ಅಂತಂದ್ರೆ ವಜ್ರ ಅಂತ ಕೇಳ್ತೇವೆ. ಆಚಾರ್ಯರು ಹೇಳ್ತಾ ಇದ್ದಾರೆ ಇಲ್ಲಿ ಆ 7 ತಾಳೆ ಮರಗಳು ಯಾವ ರೀತಿಯಾಗಿತ್ತು ಅಂತಂದ್ರೆ ಸುದೃಢಾಂಶ್ಚ ವಜ್ರಾತ್, ವಜ್ರಕ್ಕಿಂತಲೂ ಗಟ್ಟಿಯಾದಂಥದ್ದು ಆ ಒಂದು ತಾಳೆ ಮರಗಳು. ಅಂತಹ ಮರಗಳನ್ನ ರಾಮದೇವರಿಗೆ ಸುಗ್ರೀವ ತೋರಿಸ್ತಾ ಇದ್ದಾನೆ. ತೋರಿಸಿ ಏನ್ ಹೇಳಿದ ಅಂತಂದ್ರೆ ಏಕೈಕಮೇಶು ಸವಿಕಂಪಯಿತುಂ ಸಮರ್ಥ. ನೋಡು, ಇದು ಅತ್ಯಂತ ಗಟ್ಟಿಮುಟ್ಟಾದಂತಹ ತಾಳೆ ಮರಗಳು. ಈ ಮರಗಳು ವಾಲಿಯ ಕಾಲದಿಂದಲೂ ಇಲ್ಲಿ ಇದ್ದಾವೆ. ಇದರ ಕೆಪಾಸಿಟಿ ಏನು ಅಂತಂದ್ರೆ ವಾಲಿಯೇ ಅತ್ಯಂತ ಪರಾಕ್ರಮಶಾಲಿ ಜಗದೇಕ ವೀರ ಅಂತಂದ್ರೆ
ಅಂತಹ ಮಹಾಪರಾಕ್ರಮಶಾಲಿಯಾದಂತಹ ವಾಲಿಗೂ ಕೂಡ ಈ ಮರಗಳನ್ನ ಕಿತ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಸ ವಿಕಂಪಯಿತು ಸಮರ್ಥ, ಕೇವಲ ಈ ಮರಗಳನ್ನ ಅಲುಗಾಡಿಸಲಿಕ್ಕೆ ಮಾತ್ರ ಸಾಮರ್ಥ್ಯ ಇದೆ. ಯಾರಿಗೆ? ವಾಲಿಗೆ. ಅವನೇನ್ ಮಾಡ್ತಾನೆ? ಪತ್ರಾಣಿ ಲೋಪ್ತುಮಪಿ, ಎಲೆಗಳನ್ನ ಲೋಪ್ತುಂ, ಕೀಳಬೇಕು. ಮರಗಳಿಂದಾಗಿ ಆ ಮರದ ಎಲೆಯನ್ನು ಕೀಳ್ಬೇಕಂತ ಪ್ರಯತ್ನ ಮಾಡ್ತಾನೆ. ಆದ್ರೂ ತೂತ್ಸಹತೆ ನ ಶಕ್ತಃ, ಪ್ರಯತ್ನ ಮಾಡ್ತಾನೆ, ಆದರೆ ನ ಶಕ್ತಃ, ಸಮರ್ಥನಾಗುವುದಿಲ್ಲ. ಅರ್ಥಾತ್ ವಾಲಿ ಅಂತಹ ಮಹಾಪರಾಕ್ರಮಶಾಲಿಗೆ ಈ 7 ಮರಗಳನ್ನ ಕೇವಲ ಅಲುಗಾಡಿಸಲಿಕ್ಕೆ ಮಾತ್ರ ಆಗುತ್ತೆ, ಕನಿಷ್ಠ ಅದರ ಎಲೆಯನ್ನು ಕಿತ್ತಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟು ಮಹಾಪರಾಕ್ರಮವಾದಂತಹ ಒಂದು ಗಟ್ಟಿಯಾದಂತಹ ವೃಕ್ಷಗಳು. ಪತ್ರಾಣಿ ಲೋಪ್ತೋಪಿ ತೂತ್ಸಾಹತೆ ನ ಶಕ್ತಃ. ಹಾಗಾಗಿ ವಿಶ್ವಕ್ಸ್ಥಿತಾನ್, ಮರಗಳು 7 ಮರಗಳು ಒಟ್ಟಿಗಿದೆ ಅಂದ ತಕ್ಷಣ 1 by 1 ಹೀಗೆ ನೇರವಾಗಿ ಇಲ್ಲ. ಅದೇನಾಗಿದೆ? ವಿಶ್ವಕ್ಸ್ಥಿತಾನ್, ರೌಂಡ್ ಆಗಿ ಇದ್ದಾವೆ. ಒಂದು ವರ್ತುಲದ ರೌಂಡ್ ಆಕಾರದಲ್ಲಿ, ವಿಶ್ವಕ್ ಅಂದ್ರೆ ಸುತ್ತಲೂ ಅಂತ, ರೌಂಡ್ ಆಗಿ ಈ ಒಂದು ಮರಗಳು ನಿಂತಿವೆ. ಇಂತಹ ಮರಗಳನ್ನ ನೀನು ಒಂದು ವೇಳೆ ಏಕೇಶುಣ, ನೋಡಿ ಅವ್ರು ಹೇಳ್ತಾ ಇರೋದು ಎಂತಹ ದೊಡ್ಡ ಇದು ಅಂದ್ರೆ, ವಾಲಿಗೆ ಅದನ್ನ ಕನಿಷ್ಠ ಪಕ್ಷ ಅಲುಗಾಡಿಸ್ಲಿಕ್ಕೂ ಸಾಧ್ಯ ಆಗ್ತಾ ಇರ್ಲಿಲ್ಲ. ಅಷ್ಟೇ, ಒಂದು ಎಲೆಯನ್ನು ಕೂಡ ಕಿತ್ಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಅಂತಹ ಮರಗಳನ್ನು ತೋರಿಸಿ ರಾಮನಿಗೆ ಹೇಳ್ತಾ ಇದ್ದಾನೆ, ನೀನು ಇಷ್ಟೆಲ್ಲಾ ಮರಗಳನ್ನ ಒಂದೇ ಒಂದು ಬಾಣದಿಂದಾಗಿ ಕಿತ್ತಿ ಹಾಕಿದರೆ ನಾನು ಒಪ್ಕೊಳ್ತೀನಿ, ನಿನ್ನ ಕೆಪಾಸಿಟಿ ಇದೆ ಅಂತ. ವಿಶ್ವಸ್ಥಿತಾನ್ ಇದಿ ಭವನ್ ಪ್ರತಿಭೇತ್ಸ್ಯತಿ ಮನ್, ಪ್ರತಿಭೇತ್ಸ್ಯತಿ ಅಂದ್ರೆ ಸೀಳುವುದು. ಅದು ಹೇಗೆ? ಏಕ ಇಶುಣ, ಒಂದೇ ಬಾಣದಿಂದಾಗಿ ಮಾಡಿದೆ ಅಂತ ಆದ್ರೆ, ತರ್ಹಿ ವಾಲಿವದೇ ಸಮರ್ಥ, ಆವಾಗ ನೀನು, ತರ್ಹಿ ಅಂದ್ರೆ ಆವಾಗ ನೀನು ವಾಲಿವದೇ ಸಮರ್ಥ, ವಾಲಿಯನ್ನು ಸಂಹಾರ ಮಾಡಲಿಕ್ಕೆ ಸಮರ್ಥ ಅಂತ ಒಪ್ಕೊಳ್ತೇನೆ ಅಂತ ಯಾವ ಸುಗ್ರೀವ ಹೇಳ್ತಾ ಇದ್ದಾನೆ ಅಂತ. ಇಲ್ಲಿ ಆಚಾರ್ಯರು ಇನ್ನೊಂದು ಚಮತ್ಕಾರವಾಗಿ ಪದ ಪ್ರಯೋಗ ಮಾಡಿದ್ದಾರೆ. ಏಕೇಶುಣ ತರ್ಹಿ ಅಂತ ಒಟ್ಟಿಗೆ ಆಗ್ಬೇಕಾಗಿತ್ತು, ಆದರೆ ತರ್ಹಿ ಅಂತ ಬಿಡಿಸಿ ಹೇಳಿದ್ದಾರೆ. ಅದಕ್ಕೆ ವ್ಯಾಖ್ಯಾನಕಾರ ಹೇಳ್ತಾ ಇದ್ದಾರೆ, ಅಂದ್ರೆ ಅಷ್ಟು ಮಾಡ್ತಾನೆ ಅಂತನೂ ಕೂಡ ರಾಮದೇವರ ಮೇಲೆ ಸುಗ್ರೀವನಿಗೆ ನಂಬಿಕೆ ಇರಲಿಲ್ಲ. ಹಾಗಾಗಿ ಒಂದು ವೇಳೆ ಮಾಡಿದೆ ಅಂತ ಹೇಳ್ಬೇಕಾದ್ರೂ ಕೂಡ ಬಾಯಿ ತಡವರಿಸಿ ಹೇಳಿದ ಅಂತೆ. ಹಾಗಾಗಿ ತರ್ಹಿ, ತರ್ಹಿ ಅಂತ ಒಟ್ಟಿಗೆ ಹೇಳಿಕ್ ಆಗ್ಲಿಲ್ಲ ಅವನಿಗೆ. ತರ್ಹಿ ಅಂತ ತಡವರಿಸಿ ಹೇಳಿದ ಅನ್ನೋದನ್ನು ಸೂಚನೆ ಮಾಡ್ಲಿಕ್ಕೋಸ್ಕರ, ಅವನಿಗೆ ಅಷ್ಟು ಭಯ ಇತ್ತು, ನಂಬಿಕೆ ಇರಲಿಲ್ಲ ಅನ್ನೋದನ್ನು ಸೂಚನೆ ಮಾಡ್ಲಿಕ್ಕೋಸ್ಕರ ಆಚಾರ್ಯರು ತರ್ಹಿ ಅಂತ ಒಟ್ಟಿಗೆ ಹೇಳದೇನೆ ತರ್ಹಿ ಎಂಬುದಾಗಿ ಪದ ಪ್ರಯೋಗ ಮಾಡಿದರು ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಇಷ್ಟು ವಿಚಾರವನ್ನ, ಈ ಮರವನ್ನು ನೀನು ಸೀಳಿದರೆ ನಾನು ಒಪ್ಕೊಳ್ತೇನೆ, ನಿನ್ನ ಕೆಪಾಸಿಟಿ ಇದೆ ಅಂತ ಸುಗ್ರೀವ ರಾಮಚಂದ್ರ ದೇವರಿಗೆ ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕ. ಜೇತುಂ ಚತುರ್ಗುಣ ಬಲೋಹಿ ಪುಮಾನ್ ಪ್ರಭು ಸ್ಯಾತ್ ಹಂತುಂ ಶತಾಧಿಕ ಬಲಃ ಅತಿಬಲಂ ಸುಶಕ್ತಃ ತಸ್ಮಾದಿಮಾನ್ ಹರಿಹಯಾತ್ಮಜ ಬಾಹ್ವಲೋಪ್ಯ ಪತ್ರಾನ್ ವಿವಿಧ್ಯ ಮಮ ಸಂಶಯಮಾಶು ಭಿಂದಿ. ಪದಚ್ಛೇದ. ಜೇತುಂ ಚತುರ್ಗುಣ ಬಲಃ ಹಿ ಪುಮಾನ್ ಪ್ರಭು ಸ್ಯಾತ್ ಹಂತುಂ ಶತಾಧಿಕ ಬಲಃ ಅತಿಬಲಂ ಸುಶಕ್ತಃ ತಸ್ಮಾತ್ ಇಮಾನ್ ಹರಿಹಯಾತ್ಮಜ ಬಾಹ್ವಲೋಪ್ಯ ಪತ್ರಾನ್ ವಿಭಿದ್ಯ ಮಮ ಸಂಶಯಂ ಆಶು ಭಿಂದಿ. ಸುಗ್ರೀವ ಹೇಳ್ತಾ ಇದ್ದಾನೆ, ನಾನು ಯಾಕೆ ನಿನಗೆ ಈ ರೀತಿಯಾಗಿ ಹೇಳ್ತಾ ಇದ್ದೇನೆ ಅಂತ. ಜೇತುಂ ಚತುರ್ಗುಣ ಬಲೋಹಿ ಪುಮಾನ್ ಪ್ರಭು ಸ್ಯಾತ್. ಒಬ್ಬ ಎದುರುಗಡೆ ಇರುವಂತಹ ವ್ಯಕ್ತಿಯನ್ನ, ಎದುರಾಳಿಯನ್ನ ಗೆಲ್ಲಬೇಕು ಅಂತಂದ್ರೆ
ಗೆಲ್ಲುವಂತಹ ವ್ಯಕ್ತಿಗೆ ಎಷ್ಟು ಸಾಮರ್ಥ್ಯ ಇರಬೇಕು ಅಂದ್ರೆ, ಎದುರಾಳಿ ಎಷ್ಟು ಅವನಿಗೆ ಸಾಮರ್ಥ್ಯ ಇದೆನೋ ಅದಕ್ಕಿಂತ ಚತುರ್ಗುಣ ಬಲಹ, ಅವನಿಗಿಂತ 4 ಪಟ್ಟು ಹೆಚ್ಚು ಶಕ್ತಿ ಇದ್ದರೆ ಅವನನ್ನು ಗೆಲ್ಲಲಿಕ್ಕೆ ಸಾಧ್ಯ ಯುದ್ಧದಲ್ಲಿ. ಎದುರುಗಡೆ ಇರುವಂತಹ ವ್ಯಕ್ತಿಗೆ ಎಷ್ಟು ಸಾಮರ್ಥ್ಯ ಇದೆನೋ ಅದಕ್ಕಿಂತ 4 ಪಟ್ಟು ಸಾಮರ್ಥ್ಯ ಈ ವ್ಯಕ್ತಿಗೆ ಇರಬೇಕು, ಆವಾಗ ಗೆಲ್ಲಿಕ್ಕೆ ಸಾಧ್ಯ ಅಂತ. ಇದು ಗೆಲ್ಲಲಿಕ್ಕೆ ಆಯಿತು. ಮುಂದೆ ಹಂತುಂ ಶತಾಧಿಕ ಬಲಹ, ಅದೇ ವ್ಯಕ್ತಿನ ಕೊಲ್ಲಬೇಕು ಅಂತಂದ್ರೆ 4 ಪಟ್ಟು ಸಾಮರ್ಥ್ಯ ಸಾಕಾಗೋದಿಲ್ಲ, ಹೊರತು ಶತಾಧಿಕ ಬಲಹ, ಅವರಿಗಿಂತ 100 ಪಟ್ಟು ಹೆಚ್ಚು ಸಾಮರ್ಥ್ಯ ಇರಬೇಕು ಅಂತ ಹೇಳ್ತಾ ಇದ್ದಾನೆ ಸುಗ್ರೀವ. ಅತಿಬಲಂ ಸುಶಕ್ತಃ, ಆವಾಗ ಈಸಿಯಾಗಿ ಕೊಲ್ಲಬಹುದು ಅಂತ. ಅಂದ್ರೆ ಒಂದು ಕಾಮನ್ ಆದಂತ ಅಂಶ ಅಂದ್ರೆ, ಇದನ್ನು ಇಷ್ಟೇ ಬಲ ಇರುವುದು ನಿಯಮ ಅಲ್ಲ, ಶತಾಧಿಕ ಬಲ 100 ಪಟ್ಟು ಶಕ್ತಿ ಇದ್ದರೆ ಈಸಿಯಾಗಿ ಕೊಂದು ಬಿಡಬಹುದು ಅಂತ. ಹಾಗೆ 4 ಪಟ್ಟು ಜಾಸ್ತಿ ಬಲ ಇದ್ರೆ ಸುಲಭವಾಗಿ ಗೆಲ್ಲಬಹುದು ಅಂತ. 1 ಪಟ್ಟು ಶಕ್ತಿ ಜಾಸ್ತಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಅಲ್ಲ, ಸುಲಭವಾಗಿ ಗೆಲ್ಲಬಹುದು ಅಂತ ಇಲ್ಲಿ ತಾತ್ಪರ್ಯ. ಹಂತುಂ ಶತಾಧಿಕ ಬಲ ಅತಿಬಲಂ ಸುಶಕ್ತಃ. ಹಾಗಾಗಿ ತಸ್ಮಾತ್ ಇಮಾನ್, ಹಾಗಾಗಿ ನೀನೇನ್ ಮಾಡಬೇಕು, ವಾಲಿಯನ್ನು ಸಂಹಾರ ಮಾಡ್ಬೇಕಂದ್ರೆ ನಿನಗೆ ವಾಲಿಗಿಂತ 100 ಪಟ್ಟು ಹೆಚ್ಚು ಸಾಮರ್ಥ್ಯ ಇರಬೇಕು, ಆವಾಗ ನೀನು ಅವನನ್ನ ಸುಲಭವಾಗಿ ಕೊಲ್ಲಲಿಕ್ಕೆ ಸಾಧ್ಯ. ಹಾಗಾಗಿ ಹರಿಹಯಾತ್ಮಜ ಬಾಹ್ಫಲೋಪ್ಯ ಪತ್ರಾನ್. ಹರಿಹಯ ಅಂತಂದ್ರೆ ಇಂದ್ರನಿಗೆ ಹರಿಹಯ ಅಂತ ಹೆಸರು. ಯಾಕೆ ಅಂತಂದ್ರೆ ಹಯ ಅಂತ ಹೇಳಿದ್ರೆ ಕುದುರೆ, ಹರಿಹಯ ಅಂತಂದ್ರೆ ಇಂದ್ರನ ಕುದುರೆಗೆ ಹರಿ ಅಂತ ಇನ್ನೊಂದು ಹೆಸರಿತ್ತು ಅಂತ ಹೇಳ್ತಾ ಇದ್ದಾರೆ ಆ ಕೋಶಗಳಲ್ಲಿ. ಹಾಗಾಗಿ ಹರಿಹಯ ಅಂತಂದ್ರೆ ಇಂದ್ರ. ಇಂದ್ರನ ಆತ್ಮಜ ಅಂದ್ರೆ ಮಗ ಯಾರು, ವಾಲಿ. ಅವನ ಬಾಹ್ವಲೋಪ್ಯ ಪತ್ರಾನ್, ಬಾಹು ಅಂದ್ರೆ ಕೈ, ಅದರಿಂದ ಅಲೋಪ್ಯ ಅಲುಗಾಡಿಸಲಿಕ್ಕೆ ಆಗದೇ ಇರುವಂತಹ ಎಲೆ ಇರುವಂತಹ ಈ ಮರಗಳನ್ನ, ಅರ್ಥಾತ್ ಒಟ್ಟು ತಾತ್ಪರ್ಯ ಇಷ್ಟು, ವಾಲಿಯ ಕೈಯಲ್ಲೂ ಅಲುಗಾಡಿಸಲಿಕ್ಕೆ ಆಗದೇ ಇರುವಂತಹ ಈ ಒಂದು ಮರಗಳನ್ನ ನೀನೇ ಮಾಡು, ವಿವಿಧ್ಯ ಕತ್ತರಿಸಿ, ಅದನ್ನೂ ಕತ್ತರಿಸು, ನನ್ನ ಸಂಶಯವನ್ನು ಕತ್ತರಿಸು ಅಂತ. ಪತ್ರಾನ್ ವಿಭಿದ್ಯ ಮಮ ಮಮ ಸಂಶಯಂ ಆಶು ಭಿಂದಿ, ಎಷ್ಟು ಬೇಗ ಮರಗಳನ್ನು ಕತ್ತರಿಸ್ತೀಯೋ ಅಷ್ಟು ಬೇಗ ನನ್ನ ಸಂಶಯವು ಕತ್ತರಿಸಿ ಹೋಗುತ್ತೆ. ಅರ್ಥಾತ್ ವಾಲಿಯನ್ನು ಸಂಹಾರ ಮಾಡ್ತಾನೋ ಇಲ್ಲೋ ತನಗೆ ಸಂಶಯ ಇದೆ ನಿನ್ನ ಮೇಲೆ, ಹಾಗಾಗಿ ನೀನು ಒಂದು ವೇಳೆ ಇವುಗಳನ್ನು ಕತ್ತರಿಸಿ ಹಾಕಿದೆ ಅಂತಂದ್ರೆ ನನ್ನ ಸಂಶಯವು ಕೂಡ ಆದಷ್ಟು ಬೇಗ ಕತ್ತರಿಸಿ ಹೋಗುತ್ತೆ ಅಂತ. ಹೀಗೆ ತನಗಿರುವಂತಹ ಸಹಜವಾದಂತಹ ಹೆದರಿಕೆಯನ್ನ ರಾಮದೇವರ ಮುಂದೆ ಈ ಸುಗ್ರೀವ ವ್ಯಕ್ತಪಡಿಸ್ತಾ ಇದ್ದಾನೆ. ಮುಂದಿನ ಶ್ಲೋಕ. ಶ್ರುತ್ವಾಸ್ಯ ವಾಕ್ಯಮವಮೃಶ್ಯ ದಿತೆ ಸುತಾಂಸ್ತಾನ್ ಧಾತುರ್ವರಾದಖಿಲ ಪುಂಭಿಃ ಅಭೇದ್ಯ ರೂಪಾನ್ ಬ್ರಹ್ಮತ್ವಮಾಪ್ತುಮಚಲಂ ತಪಸಿ ಪ್ರವೃತ್ತಾನ್ ಏಕೇಶುಣಾ ಸಪದಿತಾನ್ ಪ್ರಬಿವೇಧ ರಾಮಃ. ಸಂಧಾಯ ಕಾರ್ಮುಕವರೇ ನಿಶಿತೇತು ಬಾಣೆ ಥಾಕೃಷ್ಯ ದಕ್ಷಿಣಭುಜೇನ ತದಾ ಪ್ರಮುಕ್ತೆ ರಾಮೇಣ ಸತ್ವರಂ ಅನಂತ ಬಲೇನ ಸರ್ವೇ ಚೂರ್ಣೀಕೃತಾ ಸಪದಿ ತೇ ತರವೋ ರವೇಣ. ಪದಚ್ಛೇದ. ಶ್ರುತ್ವಾ ಅಸ್ಯ ವಾಕ್ಯಂ ಅವಮೃಶ್ಯ ದಿತೇಃ ಸುತಾನ್ ತಾನ್ ಧಾತುಃ ವರಾತ್ ಅಖಿಲ ಪುಂಭಿಃ ಅಭೇದ್ಯ ರೂಪಾನ್ ಬ್ರಹ್ಮತ್ವಂ ಆಪ್ತುಂ ಅಚಲಂ
ತಪಸಿ ಪ್ರವೃತ್ತಾನ್ ಏಕೇಶುಣ ಸಪದಿ ತಾನ್ ಪ್ರಭಿಭೇದ ರಾಮಃ ಸಂಧಾಯ ಕಾರ್ಮುಕವರೆ ನಿಶಿತೆ ತು ಬಾಣೆ ಅಥ ಆಕೃಷ್ಯ ದಕ್ಷಿಣಭುಜೇನ ತದಾ ಪ್ರಮುಕ್ತೆ ರಾಮೇಣ ಸತ್ವರಂ ಅನಂತಬಲೇನ ಸರ್ವೇ ಚೂರ್ಣೀಕೃತಾಃ ಸಪದಿ ತೇ ತರವಃ ರವೇಣ. ಸುಗ್ರೀವನಿಗೆ ಗೊತ್ತಿರೋದೇನೋ ಇಷ್ಟೇ ಅಂಶ. ಅದು ಯಾವುದೋ ಒಂದು ಭಾರಿ ಗಟ್ಟಿಯಾಗಿರುವಂತಹ ಮರಗಳು, ಅದನ್ನ ವಾಲ್ಯಕ್ಕೆ ಅಲುಗಾಡಿಸಕ್ಕೆ ಸಾಧ್ಯ ಆಗಲಿಲ್ಲ. ರಾಮ ಇದನ್ನು ಪುಡಿ ಪುಡಿ ಮಾಡಬಹುದೇನೋ ಅಂತ ಸಂಶಯದಿಂದಾಗಿ ಹೇಳಿದ. ಆದರೆ ವಾಸ್ತವಿಕವಾಗಿ ಅದು ಕೇವಲ ಮರಗಳಲ್ಲ, ಹಿಂದೆಯೂ ಆಗಿದ್ದು ಅದೇ. ಯಾವ ದುಂದುಬಿಯ ಶರೀರವನ್ನು 100 ಯೋಜನ ದೂರ ಹೋಗಿ ಬಿತ್ತು ಅಂತ ಅಷ್ಟೇ ಗೊತ್ತಾಯ್ತು ಸುಗ್ರೀವಾದಿಗಳಿಗೆ. ಅದೇ ವಾಸ್ತವಿಕವಾಗಿ ಆಗಿದ್ದೇನಲ್ಲಿ ಪಾತಾಳದಲ್ಲಿ ಇದ್ದಂತಹ ಎಲ್ಲ ಅನೇಕ ದೈತ್ಯರನ್ನ ಸಂಹಾರ ಮಾಡಿ ಹಾಕಿತ್ತು. ಹಾಗೆ ಅವನಿಗೆ ಗೊತ್ತಾಗಿದ್ದ ಅಷ್ಟೇ, ಇದೋ ಒಂದೊಳ್ಳೆ ಗಟ್ಟಿ ಮರ ಇರ್ಬೋದು ಅಂತ ಅಷ್ಟೇ. ಆದ್ರೆ ವಾಸ್ತವಿಕವಾಗಿ ಇದ್ದಿದ್ದೇನೆಂದ್ರೆ ಶುತ್ವಾಸ್ಯ ವಾಕ್ಯಮವರುಷ್ಯ ದಿತೇ ಸುತಾಸ್ತಾನ್, ಇವನ ಮಾತನ್ನ ಕೇಳಿದಂತಹ ಸುಗ್ರೀವನ ಮಾತನ್ನ ಕೇಳಿದಂತಹ ರಾಮದೇವರು ಅವಮೃಷ್ಯ ಆಲೋಚನೆ ಮಾಡ್ತಾರೆ. ಈ ಮರಗಳೆಂತಹದ್ದು? ಧಾತುರ್ವರಾತ್ ಅಖಿಲ ಪುಂಬಿಹಿ ಅಭೇದ್ಯ ರೂಪಾನ್. ಧಾತುರ್ವರಾತ್ ಅಂದ್ರೆ ಬ್ರಹ್ಮದೇವರ ವರದಿಂದಾಗಿ, ಧಾತು ಅಂದ್ರೆ ಬ್ರಹ್ಮದೇವರು, ಅವರ ವರದಿಂದಾಗಿ ಅಖಿಲ ಪುಂಬಿಹಿ ಅಭೇದ್ಯ ರೂಪಾನ್, ಎಲ್ಲ ಮನುಷ್ಯರಿಂದಲೂ ಮಹಾ ಪರಾಕ್ರಮಶಾಲಿಗಳಿಂದಲೂ ಕೂಡ ಅಭೇದ್ಯ ರೂಪಾನ್, ಅದನ್ನು ಸೀಳಲಿಕ್ಕೆ ಸಾಧ್ಯವೇ ಇರ್ತಾ ಇರಲಿಲ್ಲ. ಅಷ್ಟು ಗಟ್ಟಿಯಾದಂತಹ ಮರಗಳು. ಅವು ಏನ್ ಮಾಡ್ತಾ ಇದ್ವು? ಅವುಗಳು ತಪಸ್ ಮಾಡ್ತಾ ಇದ್ವು. ಆ ದೈತ್ಯರೆಲ್ಲರೂ ಕೂಡ ಸೇರಿಕೊಂಡು ವಿಶೇಷ ತಪಸ್ಸನ್ನು ಮಾಡ್ತಾ ಇದ್ರು. ತಪಸ್ಸಿನ ಉದ್ದೇಶ ಏನು? ಬ್ರಹ್ಮತ್ವ ಮಾಪ್ತುಂ, ತಾವು ಬ್ರಹ್ಮದೇವರ ಪದವಿಯನ್ನು ಪಡಿಬೇಕು ಅಂತ ತಪಸ್ಸು ಮಾಡ್ತಾ ಇದ್ರು ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ. ಹೀಗೆ ಅತ್ಯಂತ ದುಷ್ಟರಾದಂತಹ ದೈತ್ಯರು ಬ್ರಹ್ಮದೇವರಿಂದಲೇ ವರವನ್ನು ಪಡೆದು ಬ್ರಹ್ಮ ಪದವಿಯನ್ನು ಪಡಿಬೇಕು ಅಂತ ತಪಸ್ಸು ಮಾಡ್ತಾ ಇದ್ರು. ಆವಾಗ ಅವರು ಬ್ರಹ್ಮತ್ವಮಾಪ್ತುಂ ಅಚಲಂ ತಪಸಿ ಪ್ರವೃತ್ತಾನ್, ಘೋರವಾದ ತಪಸ್ಸನ್ನು ಆ ಒಂದು ಮರದ ರೂಪದಲ್ಲಿ ಇದ್ದುಕೊಂಡು ಮಾಡ್ತಾ ಇದ್ರು ಅಂತ. ಯಾಕೆ ಆ ರೀತಿ ಮಾಡ್ತಾ ಇದ್ರು ಅಂದ್ರೆ, ಸಾಮಾನ್ಯ ದೈತ್ಯರ ರೂಪದಲ್ಲಿ ಇದ್ದುಕೊಂಡು ತಪಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಯಾರಾದ್ರೂ ಏನಾದ್ರೂ ತೊಂದರೆ ಮಾಡಬಹುದು ಅಥವಾ ಯಾರನ್ನು ಗುರುತಿಸಬಹುದು ಅಂತ ನಿಶ್ಚಯ ಮಾಡಿ ಮರದ ರೂಪದಲ್ಲಿ ಇದ್ದು ಬಿಟ್ಟಿದ್ರು. ಮರದ ರೂಪದಲ್ಲಿ ಇದ್ರೆ ನಾವು ಮರದ ರೂಪದಲ್ಲಿ ಇದ್ದೀವಿ ಅಂತ ಕೂಡ ಯಾರಿಗೂ ಗೊತ್ತಾಗೋದಿಲ್ಲ, ತಪಸ್ ಮಾಡ್ತಾ ಇದ್ದೀವಿ ಅಂತಾನು ಗೊತ್ತಾಗೋದಿಲ್ಲ ಅಂತ ಅವರೇ ಮಾಡಿದ್ರು. ಮರದ ರೂಪದಲ್ಲಿ ಇದ್ದುಕೊಂಡು ವಿಶೇಷವಾಗಿ ತಪಸ್ಸನ್ನು ಮಾಡ್ತಾ ಇದ್ರು. ಯಾರು? ದಿತೇಹೇ ಸುತಾನ್, ದಿತಿ ದೇವಿಯ ಮಕ್ಕಳಾದಂತಹ ಅರ್ಥ ದೈತ್ಯರು ಅಂತ. ಹಾಗಾಗಿ ಇಷ್ಟು ಚಿಂತನೆ ಮಾಡಿ ಏಕೇಶುಣ ಸಪದಿತಾನ್ ಪ್ರಭಿಭೇದ ರಾಮಃ. ಏಕ ಇಶುಣ, ಇಶು ಅಂದ್ರೆ ಬಾಣ, ಇಶುಣ ಅಂದ್ರೆ ಬಾಣದಿಂದ, ಒಂದೇ ಒಂದು ಬಾಣದಿಂದಾಗಿ ರಾಮದೇವರು ಅವರನ್ನು ತಕ್ಷಣದಲ್ಲೇನೆ ಪ್ರಭಿಭೇದ ಸೀಳಿ ಹಾಕಿ ಬಿಟ್ಟರು. ಹೇಗೆ ಸೀಳಿದರು? ಸಂಧಾಯ ಕಾರ್ಮುಕವರೇ ನಿಶಿತೇತು ಬಾಣೆ. ಕಾರ್ಮುಕ ವರ, ಶ್ರೇಷ್ಠವಾದಂತಹ ಬಿಲ್ಲು, ಹಿಂದೆ ಬಿಲ್ಲು ಕೇಳಿದ್ವಿ, ಪರಶುರಾಮ ದೇವರಿಂದ ಪಡೆದುಕೊಂಡು ಮತ್ತೆ ಅದು ಸ್ವರ್ಗಕ್ಕೆ ಹೋಗಿ ಮತ್ತೆ ಪುನಃ ಯಾರ ಅಗಸ್ತ್ಯರ ಮುಖಾಂತರ ರಾಮದೇವರ ಕೈಗೆ ಬಂತು ಅಂತ. ಅಂತಹ ಕಾರ್ಮುಕ ವರ ಶ್ರೇಷ್ಠವಾದಂತಹ ಬಾಣದಲ್ಲಿ ನಿಶಿತೇತು ಬಾಣೆ, ನಿಶಿತ ಅಂದ್ರೆ ಶಾರ್ಪ್ ಆಗಿರೋದು ಅಂತ, ಅತ್ಯಂತ ಹರಿತವಾದಂತಹ ಬಾಣವನ್ನ ಆಕೃಷ್ಯ, ಅಲ್ಲಿ ಅದನ್ನು ಬಾಣವನ್ನು ಇಟ್ಟು ತಾವೇ ಮಾಡ್ತಾರೆ ದಕ್ಷಿಣ ಭುಜೇನ ತದಾ ಪ್ರಮುಕ್ತೆ. ನೋಡಿ ಆಚಾರ್ಯರು ಒಂದೊಂದು ಪಾಯಿಂಟ್ಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಜಸ್ಟ್ ಹೇಳ್ಬಿಟ್ಟಿದ್ರೆ ಮುಗಿದು ಹೋಗ್ಬಿಡ್ತಿತ್ತು. ರಾಮದೇವರ ಬಾಣದಿಂದಾಗಿ ಹಿಂದೆನೆ ಹೇಳಿ ಆಗ್ಬಿಟ್ಟಿದೆ ಅದನ್ನ. ಏಕೇಶ್ವರ ಸಪದಿತಾನ್ ಪ್ರಭಿಭೇದ ರಾಮಃ, ಒಂದೇ ಒಂದು ಬಾಣದಿಂದಾಗಿ ಸೀಳಿ ಹಾಕ್ಬಿಟ್ರು ಅಂತ. ಆದ್ರೆ ಆಚಾರ್ಯರು ಅದರ ನಮಗೆ ಚಿತ್ರಣ ಸಂಪೂರ್ಣವಾಗಿ ಬರಬೇಕು, ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಅದು ಒಳ್ಳೆ ಶ್ರೇಷ್ಠವಾದಂತಹ ಬಿಲ್ಲು, ಅದರಲ್ಲಿ ಇಟ್ಟಂತಹ ಬಾಣವು ಕೂಡ ಭಾರಿ ಶಾರ್ಪ್ ಆಗಿದ್ದು. ಅಂತಹ ಬಾಣವನ್ನ ದಕ್ಷಿಣ ಭುಜೇನ, ಬಲಗೈಯಿಂದಾಗಿ ರಾಮದೇವರು ಚೆನ್ನಾಗಿ ಆಕೃಷ್ಯ, ಚೆನ್ನಾಗಿ ಹಿಂದೆ ಎಳೆದು ಅದನ್ನು ತದಾ ಪ್ರಮುಕ್ತೆ, ಅದನ್ನು ಬಿಟ್ಟರೆ ಅದೇನಾಯ್ತು? ಬಿಟ್ಟದ್ದು ಎಂಥವರು? ಸಾಮಾನ್ಯ ವ್ಯಕ್ತಿ ಅಲ್ಲ, ಅನಂತ ಬಲೇನ, ಅನಂತ ಬಲ ಇರುವಂತಹ ರಾಮದೇವರು ತಮ್ಮ ಬಲಗೈಯಿಂದಾಗಿ ಅದನ್ನು ಎಳೆದು ಬಿಟ್ಟರೆ ತಕ್ಷಣದಲ್ಲಿಯೇನೆ ಆ ಎಲ್ಲ ತರವಹ ಅಂದ್ರೆ ಮರಗಳು ರವೇಣ, ರವೇಣ ಅಂದ್ರೆ ಭಾರಿ ಶಬ್ದ ಮಾಡ್ತಾ, ಹೇಗೆ ಒಂದು ಮರ ಕೆಳಗಡೆ ಬಿದ್ದರೆ ದಪ್ಪದ ಶಬ್ದ ಬೀಳುತ್ತೆ, ಸಾಮಾನ್ಯ ಮರಗಳ ಬಿದ್ರೇನೆ ಜೋರಾಗಿ ಶಬ್ದ ಬರುತ್ತೆ. ಅದರಲ್ಲಿ ದೈತ್ಯರು ತಪಸ್ ಮಾಡ್ತಾ ಇದ್ದಂತ ದೈತ್ಯರು ಆ ಮರದ ರೂಪದಲ್ಲಿ ಇದ್ದಂಥವ್ರು ಬಿದ್ದಾಗ ಭಾರಿ ಶಬ್ದ ಆಯ್ತು. ಅಂತಹ ತರವಹ ಮರಗಳು ರವೇಣ ಭಾರಿ ಶಬ್ದವನ್ನು ಮಾಡ್ತಾ
ಸಪದಿ ಚೂರ್ಣೀಕೃತ, ಕೇವಲ ಬಿದ್ದದ್ದಲ್ಲ. ಮರವನ್ನು ನಾವು ಹೇಗೆ ಗರಗಸ ಕತ್ತರಿಸಿದ್ರೆ ಮರ ಬಿದ್ದು ಬಿಡುತ್ತೆ ಅಷ್ಟೇ. ಇಲ್ಲಿ ಕೇವಲ ಮರ ಬಿದ್ದದ್ದಲ್ಲ, ಮರಗಳು ಚೂರ್ಣೀಕೃತ, ಎಲ್ಲ ಮರಗಳು ಕೂಡ ಒಂದೇ ಕ್ಷಣದಲ್ಲಿ ಪುಡಿ ಪುಡಿಯಾಗಿ ಹೋಗಿಬಿಟ್ಟು ಅಂತ ತಿಳಿಸ್ತಾ ಇದ್ದಾರೆ. ಸರಿ, ಮರಗಳೇನೋ ಒಂದೇ ಲೈನ್ ಪ್ರಕಾರ ಇದ್ದು ಏನೋ ರಾಮದೇವರ ಪರಾಕ್ರಮವನ್ನು ಪ್ರಯೋಗಿಸಿ ಬಿಟ್ರು, ಒಂದೇ ವೇ ಅಲ್ಲಿ ಇದ್ರೆ ಬೀಳೋದು ಸ್ವಲ್ಪ ಸುಲಭ ಅಂತ ಆ ರೀತಿ ಆಯ್ತಾ? ಆಗಿದ್ದಲ್ಲ. ಮರಗಳು ಇದ್ದದ್ದು ಒಂದ್ ಲೈನ್ ಅಲ್ಲಲ್ಲ, ವಿಶ್ವಕ್ ಸುತ್ತಲೂ ರೌಂಡ್ ಆಗಿ ಇದ್ದು. ಹಾಗೆ ರೌಂಡ್ ಆಗಿದ್ದಂತಹ ಮರಗಳನ್ನ ಒಂದೇ ಒಂದು ಬಾಣದಿಂದಾಗಿ ರಾಮದೇವರು ಪುಡಿ ಪುಡಿ ಮಾಡಿ ಹಾಕಿದರು ಅಂತ ತಿಳಿಸ್ತಾ ಇದ್ದಾರೆ. ಇಷ್ಟಾದ ಮೇಲೆ ಮತ್ತೆ ಯಾವ ಸುಗ್ರೀವನಿಗೆ ನಂಬಿಕೆ ಬರುತ್ತೆ, ಈ ರಾಮದೇವರು ಯಾವ ನನ್ನ ಅಣ್ಣನಾದಂತಹ ವಾಲಿಯನ್ನ ಸಂಹಾರ ಮಾಡ್ಲಿಕ್ಕೆ ಸಮರ್ಥರಾದಂತಹ ವ್ಯಕ್ತಿ ಅಂತೆಲ್ಲ ಅವನಿಗೆ ನಂಬಿಕೆ ಬರುತ್ತೆ. ಕೊನೆಗೆ ರಾಮಾಯಣದಲ್ಲಿ ನಾವು ನೋಡುವಂತೆ ಕ್ಷಮೆಯನ್ನು ಕೂಡ ಕೇಳ್ತಾನೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡು ರಾಮ, ನನಗೆ ನಿನ್ನ ಬಲದ ಮೇಲೆ ಅಪನಂಬಿಕೆ ಅಂತ ಅರ್ಥ ಅಲ್ಲ, ನನಗೆ ವಾಲಿಯ ಮೇಲೆ ತುಂಬಾ ಹೆದರಿಕೆ ಇದೆ, ಹಾಗಾಗಿ ನಿನ್ನನ್ನ ಪರೀಕ್ಷೆ ಮಾಡಿದೆ ಅಷ್ಟೇ, ದಯವಿಟ್ಟು ನನ್ನನ್ನು ಕ್ಷಮಿಸುವಂತೆಲ್ಲ ಕ್ಷಮೆಯನ್ನು ಕೂಡ ಕೇಳ್ತಾನೆ. ಮುಂದೆ ವಾಲಿಯ ವಧೆ ಅದು ಕೂಡ ರಾಮಾಯಣದಲ್ಲಿ ಒಂದು ಪ್ರಧಾನವಾದಂತಹ ಘಟ್ಟ. ಅಷ್ಟು ಮಾತ್ರ ಅಲ್ಲ, ಅನೇಕ ಆಧುನಿಕರು ಆಕ್ಷೇಪ ಮಾಡುವಂತಹ ಘಟ್ಟ ಅದು. ಏಕೆಂದ್ರೆ ನೀವು ರಾಮದೇವರನ್ನು ಸರ್ವಸಮರ್ಥ ಹಾಗೆ ಹೀಗೆ ಅಂತೆಲ್ಲ ಹೇಳ್ತೀರಿ, ಅಂತಹ ರಾಮದೇವರು ವಾಲಿಯನ್ನ ಡೈರೆಕ್ಟ್ ಆಗಿ ಒಂದು ಫೇಸ್ ಟು ಫೇಸ್ ಸಿದ್ಧ ಮಾಡಿ ಗೆಲ್ಬೋದಾಗಿತ್ತು, ಸಾಯಿಸ್ಬೋದಾಗಿತ್ತು. ಆದ್ರೆ ಪಾಪ ವಾಲಿಯನ್ನ ಹಿಂದ್ಗಡೆಯಿಂದ ಬಂದು ಬಾಣ ಹೂಡಿ ಕೊಲ್ಲುವಂತ ಅನಿವಾರ್ಯತೆ ಏನಿತ್ತು, ಹಾಗೆ ಅನೇಕ ಆಕ್ಷೇಪಗಳನ್ನು ಮಾಡ್ತಾರೆ. ಆ ಎಲ್ಲಾ ಆಕ್ಷೇಪಗಳಿಗೆ ಆಚಾರ್ಯರು ಉತ್ತರವನ್ನು ಕೂಡ ಕೊಡ್ತಾರೆ. ಆ ಉಳಿದ ಭಾಗದ ಚಿಂತನೆಯನ್ನ ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.